ಇದೇನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ ಸರ್. ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್ ಸರ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ಮನೆ. ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇರೋದಿಲ್ಲಿ. ಗೆಟ್ ಲಾಸ್ಟ್. ಸುಮ್ಮನೆ ರೀ. ಮತ್ತೆ ಇದು ನ್ಯೂ ಸೆನ್ಸ್ ಮಾಡಬಾರ್ದು. ಇಟ್ಸ್ ನಾನದು ಮಾತಾಡ್ತೀನಿ. ಎಸ್, ಇವರೆಲ್ಲ ಕುತ್ಕೊಳ್ಳಿ, ಸುಮ್ಮನೆ ಕುತ್ಕೊಳ್ಳಿ ಸರ್. ಗುಣಗಾನ ಮಾಡಬೇಡಿ ಇಲ್ಲಿ. ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲಿ ರೀ. ಅದಲ್ಲ ರೀ, ನೀವು ಕುತ್ಕೊಳ್ರಿ ಸುಮ್ಮನೆ. ನಡೀರಿ, ಕುತ್ಕೊಳ್ರಿ ಸುಮ್ಮನೆ. ನೋಡಿದೀವಿ, ಕುತ್ಕೊಳ್ರಿ ದಯವಿಟ್ಟು. ಎಲ್ಲ ಯಾವ ಪಕ್ಷ ವಿನಾಶಕಾಲೆ ವಿಪರೀತ ಬುದ್ಧಿ, ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಚಿಕ್ಕಬಳ್ಳಾಪುರದ ಶಾಸಕರು ಪ್ರದೀಪ್ ಈಶ್ವರ್ ಈ ದೇಶಕ್ಕೆ ಒಂದು ಒಳ್ಳೆ ಭವಿಷ್ಯವಾದಂತಹ ರಾಜಕಾರಣಿ ಆಗ್ತಾರೆ ಅಂತ ತಿಳ್ಕೊಂಡಿದ್ವಲ್ಲ, ಅವರು ನಿನ್ನೆ ಕಾಲಜ್ಞಾನಿ ಕೈವಾರ ತಾತಯ್ಯನವರ ಜಯಂತಿಯ ಕಾರ್ಯಕ್ರಮದಲ್ಲಿ ಅವರು ನಡೆದುಕೊಂಡ ರೀತಿ, ಅವರು ಆಡಿದಂತಹ ಮಾತುಗಳನ್ನ ನೋಡಿದಾಗ ನಿಜಕ್ಕೂ ಅನಿಸುತ್ತೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತಾರೆ. ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಇರುತ್ತಂತೆ. ಬಳಸಿದಂತಹ ಭಾಷೆ, ನಡೆದುಕೊಂಡ ರೀತಿ, ಕಾಲಜ್ಞಾನಿಗಳು ರೀ ಅವರು. ನಿಮ್ಮ ರಾಜಕೀಯ ಭಾಷಣ ಮಾಡೋದಕ್ಕೆ ರಾಜಕೀಯ ವೇದಿಕೆ ಅಲ್ಲ ಅದು. ಕಾಲಜ್ಞಾನಿಗಳು ಕೈವಾರ ತಾತಯ್ಯನವರು, ಮಧ್ವಿರಾಟ್ ವೀರಬ್ರಹ್ಮೇಂದ್ರ ಸ್ವಾಮಿಯವರು, ಇವರು ಬರೆದಿರುವಂತಹ ಕಾಲಜ್ಞಾನದಲ್ಲಿ ಏನಿತ್ತೋ ಆ ಕಾಲಜ್ಞಾನದ ಪ್ರಕಾರವೇ ಇವತ್ತು ನಡ್ಕೊಳ್ತಾ ಇರುವಂಥದ್ದು. ಒಬ್ಬ ರಾಜ, ದೇಶವನ್ನು ಆಳುವಂತ ರಾಜ ಕಳ್ಳ ಸುಳ್ಳನಾಗ್ತಾನೆ, ಹಿರಿಯರಿಗೆ ಗೌರವ ಕೊಡೋದಿಲ್ಲ. ಒಬ್ಬ ಹೆಣ್ಣು ಮಗಳು ಹೊಸಲು ದಾಟಿ ಹೊರಗಡೆ ಬಂದು 4 ರಸ್ತೆಗಳು ಕೂಡುವಂತಹ ಜಾಗದಲ್ಲಿ ವ್ಯಾಪಾರ ಮಾಡ್ತಾಳೆ. ಎಲ್ಲವೂ ಸಹ ಹಿಂದೆ ಬರೆದಿದ್ರು ಅಂಗೈಯಲ್ಲಿ ಜಗತ್ತು ನೋಡ್ಬೋದು. ಯುದ್ಧಗಳಾಗುತ್ತೆ, ನಂಬಿಕೆ ಹೋಗುತ್ತೆ, ಗೌರವ ಹೋಗುತ್ತೆ. ಈ ದೇಶದಲ್ಲಿ ಒಬ್ಬರ ಅನ್ನವನ್ನು ಒಬ್ಬರು ಕಿತ್ಕೊಂಡು ತಿನ್ನುವಂತಹ ಪರಿಸ್ಥಿತಿ ಬರುತ್ತೆ ಅಂತೇಳಿ ಅವತ್ತೇ ಕಾಲಜ್ಞಾನಿಗಳು ಬರೆದಿದ್ದಂತಹ ಕೈವಾರ ತಾತಯ್ಯನವರ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಶಾಸಕರಾಗಿದ್ದುಕೊಂಡು ಬಳಸಿದಂತಹ ಭಾಷೆ, ನಡ್ಕೊಳ್ಳುವಂತಹ ರೀತಿ ಇತ್ತಲ್ಲ, ಅದಕ್ಕೂ ನಿಜಕ್ಕೂ ಪ್ರತಿಯೊಬ್ಬರು ತಲೆ ತಗ್ಗಿಸುವಂಥದ್ದು. ಅದು ಕಾಲಜ್ಞಾನಿಯ ದಿನಾಚರಣೆಯ ದಿವಸ. ಯಾರು ಕೇಳಿದ್ರಿ ನಿಮಗೆ? ಯಾರು ಕೇಳಿದ್ರು? ಕಾಲಜ್ಞಾನಿ ನಾರಾಯಣ ಸ್ವಾಮಿ ಅವರಿಗೆ ನೀವು ಮಾಡ್ತಾ ಇರುವಂತಹ ಅಪಮಾನ ಅಲ್ವಾ? ಇದು ನಿಜಕ್ಕೂ ನನ್ನ ವಿಡಿಯೋ ನೋಡಿದಾಗ, ಪ್ರದೀಪ್ ಈಶ್ವರ್ MLA ಆದಾಗ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ನಾವೇ ಸ್ಟೋರಿ ಮಾಡಿದ್ವಿ. ಭವಿಷ್ಯದ ಒಬ್ಬ ನಾಯಕನಾಗ್ತಾನೆ, ಭವಿಷ್ಯದ ಹಿಂದುಳಿದ ನಾಯಕನಾಗ್ತಾನೆ ವ್ಯಕ್ತಿ ಅಂತೇಳಿ. ಒಳ್ಳೆಯ ವಾಕ್ಚಾತುರ್ಯ ಇದೆ, ಒಳ್ಳೆಯ ಮೋಟಿವೇಶನ್ ಸ್ಪೀಚ್ ಮಾಡ್ತಾರೆ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಒಬ್ಬ ಒಳ್ಳೆ ಉತ್ತಮವಾದಂಥ ಒಬ್ಬ ರಾಜಕಾರಣಿ ಸಿಕ್ಕದ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದಲ್ಲೇ ನಾವು ಮಾತಾಡಿದ್ವಿ. ಆದರೆ ನೆನ್ನೆ ನೋಡಿದಾಗ ನಮ್ಮ ಅನ್ಸಿದ್ದು, ಇಂತಹ ವ್ಯಕ್ತಿಯ, ಇಂತಹ ಗುಣಗಳಿರುವಂತಹ ವ್ಯಕ್ತಿಯ ಬಗ್ಗೆ ನಾವೊಂದು ವಿಡಿಯೋ ಮಾಡ್ಬಿಟ್ವಲ್ವ ಅಂತೇಳಿ ನಾಚಿಕೆ ಆಗುತ್ತೆ. ಯಾತಕ್ಕೋಸ್ಕರವಾಗಿ ಈ ಹಿಂದುಳಿದವರು ಯಾಕೆ, ದಲಿತರು ಯಾಕೆ ಮುಂದಕ್ಕೆ ಬರ್ತಾ ಇಲ್ಲ, ಯಾತಕ್ಕೆ ಬೆಳೆಯೋದಿಲ್ಲ ಅಂತಂದ್ರೆ ಸಿಕ್ಕಂತ ಅವಕಾಶಗಳನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಗೊತ್ತಿಲ್ಲ, ಯಾವ ರೀತಿ ಬೆಳಿಬೇಕು ಅಂತ ಗೊತ್ತಿಲ್ಲ. ಅದನ್ನ ಬಳಸ್ಕೊಂಡು ತಾವು ದಾರಿ ತಪ್ಪಿ ಬೇರೆಯವ್ರನ್ನು ದಾರಿ ತಪ್ಪಿಸಿ ಇಡೀ ಸಮುದಾಯ ಏನ್ ನಂಬಿಕೊಂಡಿರ್ತಾವಲ್ಲ, ಆ ಸಮುದಾಯಕ್ಕೂ ಅನ್ಯಾಯ ಮಾಡಿ ಈ ರೀತಿಯಾಗಿ ಪ್ರದೀಪ್ ಈಶ್ವರ್ ಅವರು ನಡ್ಕೊಂಡಿದಾರಲ್ಲ, ಶೇಮ್ ಆಗ್ಬೇಕು ಅವ್ರಿಗೆ, ನಾಚಿಕೆ ಆಗ್ಬೇಕು ಅವ್ರಿಗೆ. ನಿಜಕ್ಕೂ ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರು ಯಾವುದೇ ಕಾರ್ಯಕ್ರಮದಲ್ಲಿ ರಾಜಕೀಯ ಭಾಷಣ, ಈ ಭಾಷಣ, ಏನೋ ತೆಲುಗು ಸಿನಿಮಾದಲ್ಲಿ ಹೀರೋಗಳು ಬಾಲಕೃಷ್ಣ, ಚಿರಂಜೀವಿ ಅವರೆಲ್ಲ ಡೈಲಾಗ್ ಹೊಡಿತಾರಲ್ಲ, ಆ ರೀತಿ ಡೈಲಾಗ್ಗಳೆಲ್ಲ ಹೊಡಿತಿದ್ರು. ಅದು ಆ ಭಾಗದಲ್ಲಿ ಅದು ಫೇಮಸ್ ಆಗುತ್ತೆ, ಓಕೆ. ಆದರೆ ಒಬ್ಬ ಕಾಲಜ್ಞಾನಿಯ ಕೈವಾರ ತಾತಯ್ಯನವರ ಜಯಂತಿ ಮಾಡಿಕೊಂಡು ಇದು ಸಿದ್ದರಾಮಯ್ಯನವರ ಕಾರ್ಯಕ್ರಮ, ಇದು ನಿಮ್ದು ಆಟ ನಡೆಯಲ್ಲ, ನೀವು ಬಾಯಿ ಮುಚ್ಕೊಂಡ್ಬಿಡು, ಇದು ಕಾಂಗ್ರೆಸ್ ಪಕ್ಷದ, ಇದು ಬಿಜೆಪಿ ಪಕ್ಷದ, ಇದು JDS ಪಕ್ಷದ, ನಿಮ್ಮ ರಾಜಕೀಯ ತೆವಲುಗಳಿಗೆ ಕಾಲಜ್ಞಾನಿಯನ್ನ ಯಾಕೆ ತೆಗೆದುಕೊಂಡು ಬರ್ತೀರಿ? ಅವ್ರು ಹೇಳಿದ್ದು ಸತ್ಯ, ನೀವು ನಡ್ಕೊಳ್ತಾ ಇರೋದು ಸತ್ಯ. ಕಾಲಜ್ಞಾನಿ ಕೈವಾರ ತಾಯ್ತಾಯಿನವ್ರು ಹೇಳಿದ್ರಲ್ಲ,
ಈ ರಾಜ್ಯವನ್ನ ಆಳುವವರು ಕಳ್ಳ ಸುಳ್ಳರಾಗ್ತಾರೆ, ಸ್ವಾರ್ಥಿಗಳಾಗ್ತಾರೆ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ನೀವು ನಡ್ಕೊಂಡಿದ್ದೀರಿ. ಕಾಲಜ್ಞಾನಿ ತಾತಯ್ಯನವರಿಗೆ ನೀವು ಅಪಮಾನ ಮಾಡಿದ್ದೀರಿ. ಪ್ರದೀಪ್ ಈಶ್ವರ್ ಅವರೇ, ನಿಮಗೆ ಇದಕ್ಕೆ ಕ್ಷಮೆನೇ ಇಲ್ಲ. ನಾವು ಅವರ ಪುಸ್ತಕಗಳನ್ನು ಓದಿದಂಥವರು, ಮಧ್ವಿರಾಟ್ ವೀರ ಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯನ್ನು ಓದಿರುವಂಥವರು. ಈ ದೇಶದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಗಳ ವಿರುದ್ಧ ಅವತ್ತೇ ಬರೆದಿದ್ದಾರಲ್ಲ, ಈಗ ಆಗ್ತಾ ಇರುವುದು ಅದೇ ಅಲ್ಲ, ನೀವು ಮಾಡ್ತಾ ಇರೋದು ಅದೇ ಅಲ್ಲ. ಗೌರವ ಕೊಡ್ತಾ ಇದ್ದಾರೆ ಹಿರಿಯರಿಗೆ, ಅವ್ರು ಅವತ್ತೇ ಬರೆದಿದ್ದಾರೆ. ತಂದೆ ತಾಯಿಗಳಿಗೆ ಗೌರವ ಕೊಡಲ್ಲ, ಹಿರಿಯರಿಗೆ ಗೌರವ ಕೊಡೋಕ್ಕಿಲ್ಲ ಅಂತ ಹೇಳಿದಾರಲ್ಲ, ನೀವು ಮಾಡಿದ್ದು ಇದೆ ಅಲ್ವಾ? ಪರಮ ಪೂಜ್ಯ ಕೈವಾರ ತಾತಯ್ಯ ಕಾಲಜ್ಞಾನಿಗೆ ಅವರ ವೇದಿಕೆಯಲ್ಲಿ ಅವರ ಫೋಟೋ ಹಾಕಿ, ಅವರ ಫೋಟೋ ಇಟ್ಟು ಬ್ಯಾನರ್ ಇಟ್ಕೊಂಡು ಅವರಿಗೆ ಅವಮಾನ ಮಾಡಿದ್ದೀರಿ ಅಂತಂದ್ರೆ, ಕೈವಾರ ತಾತಯ್ಯನವರು ಹೇಳಿರುವುದು 100% ನಿಮ್ಮ ಮೂಲಕವೇ ಅವರು ಹೊರಗಡೆ ಬರ್ತಾ ಇದೆಯಲ್ಲ. ಈ ದೇಶವನ್ನು ಆಳ್ತಾ ಇರುವಂತಹ ಪ್ರಧಾನಮಂತ್ರಿಗಳು ಸುಳ್ಳು ಹೇಳ್ತಾರೆ, ಜನರಿಗೆ ಮೋಸ ಮಾಡ್ತಾರೆ. ಈ ರಾಜ್ಯವನ್ನು ಆಳುತ್ತಿರುವಂತಹ ರಾಜಕಾರಣಿಗಳು ಸಮಯಕ್ಕೆ ತಕ್ಕಂಗೆ ಬದಲಾವಣೆ ಆಗ್ತಾರೆ. ಎಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ಇದೆಯಲ್ಲ. ಪ್ರದೀಪ್ ಈಶ್ವರ್ ಅವರೇ, ಅತಿಯಾದ್ರೆ ಅಮೃತವೂ ವಿಷ, ವಿನಾಶಕಾಲ ವಿಪರೀತ ಬುದ್ಧಿ. ನಿಮ್ಮದು ಅತಿ ಆಯಿತು, ಅಮೃತವೂ ವಿಷ ಆಗ್ತಾ ಇದೆ. ನಿಜಕ್ಕೂ ನೀವು ರಾಜಕಾರಣದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಬಂದ್ರಿ, ಆದರೆ ನಿಮ್ಮ ಮಾತುಗಳಿಂದಲೇ ಇವತ್ತು ನಮ್ಮಂಥವರಿಂದ ಟೀಕೆಗೆ ಒಳಪಡುವಂಥ ಪರಿಸ್ಥಿತಿ ಬಂತು. ನಿಮ್ಮನ್ನ ಹೊಗಳಿದಂತಹ ನಾವೇ ನಿಮ್ಮನ್ನ ಟೀಕೆ ಮಾಡುವಂಥದ್ದು. ನರೇಂದ್ರ ಮೋದಿ ಅವರನ್ನ ಹೊಗಳಿ ಅವರ ಪರವಾಗಿ ಪ್ರಚಾರ ಮಾಡಿ ಅವರಿಗೆ ವೋಟ್ ಕೇಳಿದಂತಹ ನಮ್ಮಂಥವರೇ ಇವತ್ತು ನರೇಂದ್ರ ಮೋದಿ ಅವರನ್ನ ಯಾಕೆ ಪ್ರಧಾನಮಂತ್ರಿಗಳನ್ನಾಗಿ ಮಾಡಿದ್ದೀವಿ ಅನ್ನುವಷ್ಟು ಮಟ್ಟಿಗೆ ಈ ದೇಶದ ರಾಜಕಾರಣಿಗಳು ಸ್ವಾರ್ಥಕ್ಕೋಸ್ಕರವಾಗಿ ಬದಲಾವಣೆ ಆಗ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ನಾನು ಮಾತಾಡಕ್ ಬಿಡೋಣ, ಒಂದು ನಿಮಿಷ ಕೂರಿ. ಇದು ಏನ್ರಿ ಇದು ನಿಮ್ಗೆಲ್ಲ? ಕುತ್ಕೊಳ್ರಿ ನೀವು ಸಮುದಾಯ ಡಿವೈಡ್ ಮಾಡಕ್ ಬಂದಿದ್ರ? ಕುತ್ಕೊಳ್ರಿ ಅಲ್ಲಿ. ಸಮುದಾಯ ಡಿವೈಡ್ ಮಾಡಕ್ ಬಂದಿದ್ದೀರಾ? ಕುತ್ಕೊಳ್ರಿ. ಇಲ್ಲಿ ಬಿಜೆಪಿ JDS ಕಾಂಗ್ರೆಸ್ ನೋಡದೆ ಒಂದಾಗಿ ಕೂತಿದ್ದೀವಿ, ನೀವು ಕುತ್ಕೊಳ್ರಿ ಅಲ್ಲಿ. ಕುತ್ಕೊಳ್ರಿ, ಏನ್ ಅನ್ಯಾಯ. ರೇ ಕಳಿಸ್ರಿ ಅವ್ರನ್ನ ಆಚೆ, ಕಳಿಸ್ರಿ ಆಚೆ. ಕುತ್ಕೊಳ್ರಿ, ಸುಮ್ಮನೆ ಗೌರ್ಮೆಂಟ್ ಪ್ರೋಗ್ರಾಮ್ ಇದೆ. ಕುತ್ಕೊಳ್ರಿ. ಕುತ್ಕೊಳ್ರಿ, ಮತ್ತೆ ಮಾತಾಡ್ರಿ. ಕುತ್ಕೊಳ್ರಿ.